ನಿಂದನೆ ತಪ್ಪದ ಜೀವನ ಒಂದು ಕಥೆ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಒಬ್ಬ ಸರಳ ಮನುಷ್ಯನಿದ್ದ. ಅವನು ತುಂಬಾ ಒಳ್ಳೆಯವನು, ಪರಿಶ್ರಮಿಯಾಗಿಯೂ ಪ್ರಸಿದ್ಧನಾಗಿದ್ದ. ಅವನ ಬಳಿ ಒಂದು ಕುದುರೆ ಇತ್ತು. ಆ ಕುದುರೆ ಬಹಳ ಬಲಿಷ್ಠವಾಗಿತ್ತು. ಹಳ್ಳಿಯ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಪ್ರತಿದಿನ ರಾಮಯ್ಯ ತನ್ನ ಕುದುರೆಯನ್ನು ಗಾಡಿ ಎಳೆಯಲು ಬಳಸುತ್ತಿದ್ದ. ಅದು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ಕೆಲವರು ಹೇಳುತ್ತಿದ್ದರು, ಇದು ಇನ್ನೂ ವೇಗವಾಗಿ ಓಡಬೇಕು, ಕುದುರೆ ಸೊರಗಿದೆ, ಸರಿಯಾಗಿ ತರಬೇತಿ ಇಲ್ಲ. ಒಮ್ಮೆ ರಾಮಯ್ಯ ಕುದುರೆಯನ್ನು ಹೆಚ್ಚು ಕೆಲಸ ಮಾಡಿಸಬಾರದೆಂದು ಕಡಿಮೆ ಕೆಲಸ ಕೊಟ್ಟ. ಆಗ ಮತ್ತೆ ಜನರು, ಕುದುರೆಯನ್ನು ಕೆಲಸಕ್ಕೆ ಬಳಸದೆ ವ್ಯರ್ಥ ಮಾಡ್ತಾನೆ ಎಂದರು. ರಾಮಯ್ಯಗೆ ಅರ್ಥ ಆಯ್ತು. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪೋದಿಲ್ಲ. ಮರದ ಕಥೆ. ಹಳ್ಳಿಯ ಹೊರಗಡೆ ಒಂದು ದೊಡ್ಡ ಮಾವಿನ ಮರ ಇತ್ತು. ಅದು ವರ್ಷಕ್ಕೊಮ್ಮೆ ತುಂಬಾ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತಿತ್ತು. ಹಳ್ಳಿಯ ಜನರು ಅದರ ನೆರಳಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು. ಆದರೆ ಹಣ್ಣು ಬರುವಾಗ ಏನಾಗುತ್ತಿತ್ತು? ಮಕ್ಕಳು, ದೊಡ್ಡವರು ಎಲ್ಲರೂ ಕಲ್ಲು ಹೊಡೆದು ಹಣ್ಣು ಕೆಡವುತ್ತಿದ್ದರು. ಕೆಲವರು ಮರದ ಕೊಂಬೆಗಳನ್ನು ಕೂಡ ಮುರಿದು ಹಾಕುತ್ತಿದ್ದರು. ಮರ ಎಷ್ಟೇ ರುಚಿಯಾಗಿದ್ದರೂ ಅದು ನೀಡುತ್ತಿದ್ದ ಹಣ್ಣಿಗೆ ಪ್ರತಿಯಾಗಿ ಕಲ್ಲಿನ ಏಟು ಮಾತ್ರ ಸಿಗುತ್ತಿತ್ತು. ರಾಮಯ್ಯ ಮತ್ತೆ ಯೋಚಿಸಿದ, ಮರ ಎಷ್ಟೇ ಹಣ್ಣು ಕೊಟ್ಟರೂ ಕಲ್ಲಿನ ಏಟು ತಪ್ಪೋದಿಲ್ಲ. ಮಾನವ ಜೀವನ. ಹಳ್ಳಿಯಲ್ಲಿ ಇನ್ನೊಬ್ಬನೋ ಇದ್ದ, ಶಂಕರ್. ಅವನು ತುಂಬಾ ಸಹಾಯ ಮಾಡುವವನು. ಯಾರಿಗಾದರೂ ಕಷ್ಟ ಬಂದರೆ ಮೊದಲಿಗೆ ಓಡುವವನು. ಹಣ ಇಲ್ಲದಿದ್ದರೂ ಸಹಾಯ ಮಾಡುತ್ತಿದ್ದ. ಆದರೆ ಹಳ್ಳಿಯಲ್ಲೇ ಕೆಲವರು ಅವನ ಬಗ್ಗೆ ಕೆಟ್ಟ ಮಾತುಗಳನ್ನಾಡುತ್ತಿದ್ದರು. ಇವನು ಒಳ್ಳೆಯವನು ಅಂತ ನಟಿಸ್ತಾನೆ, ಇವನಿಗೆ ಏನೋ ಲಾಭ ಇದೆ. ಒಂದು ದಿನ ಶಂಕರ್ ತುಂಬಾ ಬೇಸರಗೊಂಡು ರಾಮಯ್ಯನ ಬಳಿ ಬಂದು ಹೇಳಿದ, ನಾನು ಎಷ್ಟೇ ಒಳ್ಳೆಯದಾಗಿ ನಡೆದುಕೊಂಡರೂ ಜನರು ನಿಂದಿಸುತ್ತಾರೆ. ರಾಮಯ್ಯ ನಕ್ಕು ಹೇಳಿದ, ಅಣ್ಣ, ಇದು ಜೀವನದ ಸತ್ಯ. ಕುದುರೆ ಕೆಲಸ ಮಾಡಿದರೂ ಹೊಡೆಯುತ್ತಾರೆ. ಮರ ಹಣ್ಣು ಕೊಟ್ಟರೂ ಕಲ್ಲು ಹೊಡೆಯುತ್ತಾರೆ. ಮನುಷ್ಯ ಒಳ್ಳೆಯವನಾದರೂ ಜನ ನಿಂದಿಸುತ್ತಾರೆ. ಜ್ಞಾನೋದಯ. ಆ ದಿನದಿಂದ ಶಂಕರ್ ತನ್ನ ಮನಸ್ಸನ್ನು ಬದಲಿಸಿಕೊಂಡ. ಅವನು ಜನರ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಲ್ಲ. ತನ್ನ ಮನಸ್ಸು ಹೇಳಿದಂತೆ ಒಳ್ಳೆಯ ಕೆಲಸ ಮಾಡುತ್ತಾ ಹೋದ. ಹಳ್ಳಿ ನಿಧಾನವಾಗಿ ಅವನ ಮೌಲ್ಯವನ್ನು ಅರಿತುಕೊಂಡಿತು. ಆದರೆ ಶಂಕರ್ ಈಗಾಗಲೇ ಒಂದು ಪಾಠ ಕಲಿತಿದ್ದ.